ಇನ್ನು ಇದೇ ವಿಧಾನಸೌಧದಲ್ಲಿ ಸಂಪುಟ ಸಮಿತಿಯ ಸಭೆ ನಡೀತಾ ಇದೆ. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋವಿಡ್ ಉಪಸಂಪುಟ ಸಮಿತಿಯ ಸಭೆ ನಡೀತಿರುವಂಥದ್ದು. ಕೊರೋನಾ ಕಂಟ್ರೋಲಿಗೆ ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಡೀತಿರುವಂಥ ಸಭೆ, ಹೊಸ ವರ್ಷಕ್ಕೆ ಹೊಸ ಗೈಡ್ಲೈನ್ಸ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಆರೋಗ್ಯ ಇಲಾಖೆಯಿಂದ ಮಾಸ್ಕ್ ರೂಲ್ಸ್ ಜಾರಿಗೆ ಬರಬೇಕು ಅನ್ನುವಂಥದ್ದು. ಇಲ್ಲಿ ತನಕ ಮಾಸ್ಕನ್ನು ಯಾರು ಹಾಕ್ತಿರ್ಲಿಲ್ಲ, ದಯವಿಟ್ಟು ಅದನ್ನು ಜಾರಿ ತರಬೇಕು ಅಂತ. ಇನ್ನು ಈ JN.1 ತಳಿಯ ಇನ್ನು ಸ್ಪಷ್ಟತೆ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ಹೀಗಾಗಿ ತಜ್ಞರಿಂದ ಈ ಮಾಸ್ಕ್ ರೂಲ್ಸ್ ಬರಬೇಕು ಅನ್ನುವಂಥದ್ದೇನು ಬೇಡ ಅಂತಾರೆ, ಬರಬೇಕು ಅಂತ ಕೆಲವರು ಅಂತಾರೆ. ಮೀಟಿಂಗ್ ನಡೀತಾ ಇದೆ. ಹೆಂಗೆ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು, ಹೆಂಗೆ ಕಟ್ಟೆ ಹಾಕಬೇಕು, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೊಸ ವರ್ಷಕ್ಕೆ ಏನಾದರೂ ಬೆಂಗಳೂರಿಗೆ ಹೊಸ ಗೈಡ್ಲೈನ್ಸ್ ಏನಾದರೂ ಬರುತ್ತಾ, ಈ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಅದರ ನೇರ ದೃಶ್ಯಾವಳಿಗಳನ್ನು. ಆರೋಗ್ಯ ಸಚಿವರು ಕೂಡ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಹಲವಾರು ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದಾರೆ. ಆರಂಭದಲ್ಲಿ ಸ್ವಲ್ಪ ಎಚ್ಚೆತ್ತುಕೋಬೇಕು, ಇಲ್ಲಾಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಈ ಮಾಸ್ಕನ್ನು ಏನಾದರೂ ಕಡ್ಡಾಯ ಮಾಡಬೇಕಾ ಅನ್ನೋದ್ರ ಬಗ್ಗೆ ಆದರೆ ತಜ್ಞರು ಅದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನೂ ಇದ್ರ ಬಗ್ಗೆ ಆ ತಳಿಯ ತೀವ್ರತೆ ಏನು ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ. ಹೀಗಾಗಿ ನಾವು ಅನಗತ್ಯವಾಗಿ ಮಾಸ್ಕನ್ನು ಹೇರಬಾರದು ಅನ್ನುವಂಥ ನಿಲುವು ಕೆಲವರದ್ದು. ಬೆಂಗಳೂರಿನಲ್ಲಿ ಏನಾದರೂ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಆಗುತ್ತಾ? ಪ್ರತ್ಯೇಕ ಮಾರ್ಗಸೂಚಿಗೆ ಆರೋಗ್ಯ ಇಲಾಖೆ ಸಲಹೆ ಕೊಟ್ಟಿದೆ. ಪ್ರತ್ಯೇಕ ಮಾರ್ಗಸೂಚಿ ತಂದುಬಿಡಿ. ಹಾಗಾದರೆ ಪ್ರತ್ಯೇಕ ಮಾರ್ಗಸೂಚಿ ಬಂದರೆ ಯಾವ್ಯಾವ ರೂಲ್ಸ್ ಇರುತ್ತೆ? ಮುಂದಿನ ಒಂದು ವಾರಕ್ಕೆ ಗೈಡ್ಲೈನ್ಸ್ ಬಿಡುಗಡೆ ಆಗ್ಬೋದು. ಯಾಕಂದರೆ ಹೊಸ ವರ್ಷ ಬೇರೆ ಬರ್ತಾ ಇದೆ. MG ರೋಡ್, ಚರ್ಚ್ ಸ್ಟ್ರೀಟ್ ಈ ಪ್ರವೇಶಕ್ಕೆ ಮಾಸ್ಕ್ ಕಡ್ಡಾಯ ಆಗಬಹುದು. ಇನ್ನು ಕೆಮ್ತಿರೋರು, ನೆಗಡಿ, ಸೀನು ರೋಗದ ಲಕ್ಷಣಗಳಿರುವಂಥವರು ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು. ಅಂದರೆ ಬೆಂಗಳೂರಿನಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಒಂದು ವಾರದ ಮಟ್ಟಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಆಗಬಹುದು. ಏನು ಹೇಳುತ್ತೆ ಪ್ರತ್ಯೇಕ ಮಾರ್ಗಸೂಚಿ? ಏನೇನಿರುತ್ತೆ ಅದರ ರೂಲ್ಸ್ಗಳು? ಮಾಸ್ಕನ್ನು ಕಡ್ಡಾಯ ಮಾಡಬೇಕು. ಮುಂದಿನ ಒಂದು ವಾರಕ್ಕೆ ಈ ಗೈಡ್ಲೈನ್ಸ್ ಅನ್ವಯ ಆಗುತ್ತೆ. ಬೆಂಗಳೂರು, ಮೈಸೂರಿನಲ್ಲಿ ಟೆಸ್ಟಿಂಗನ್ನು ಜಾಸ್ತಿ ಮಾಡಬೇಕು. ಟೆಸ್ಟಿಂಗನ್ನು ಹೆಚ್ಚಿಸಬೇಕು ಅಂತ ಸಭೆ ಅಭಿಪ್ರಾಯಪಡ್ತು. ಟೆಸ್ಟಿಂಗ್ಸ್ ಜಾಸ್ತಿ ಆಯಿತು ಅಂತಂದರೆ ಕೊರೋನಾ ಸಂಖ್ಯೆ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ಗಳು ಕಾಲ್ ತಗೋಬೇಕು. ಯಾರಿಗೆ ಟೆಸ್ಟ್ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ. ವಿಶೇಷವಾಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಿಧಾನಕ್ಕಿದು ಹುಬ್ಬಳ್ಳಿ, ದಾವಣಗೆರೆ, ಮಂಗಳೂರು ಈ ಕಡೆ ಹಬ್ಬಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಬೆಂಗಳೂರಿಗೆ ಏನಾದರೂ ಪ್ರತ್ಯೇಕ ಮಾರ್ಗಸೂಚಿ ಬರುತ್ತಾ? ಮಾರ್ಗಸೂಚಿ ಅಂತಂದರೆ ಒಂದು ವಾರದ ಮಟ್ಟಿಗೆ ಬರುವಂಥ ಮಾರ್ಗಸೂಚಿ ಇದು. ಈ ಮಾರ್ಗಸೂಚಿ ಏನು ಹೇಳುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ಅಂದರೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲ ಬೇರೆ ಬೇರೆ ಅನ್ವಯ ಆಗ್ತವೆ ಅಂತ ನೀತಿಗಳು. ಎಲ್ಲೆಲ್ಲಿ ಪತ್ತೆ ಆಗಿದ್ದಾರೆ? ಅಮೆರಿಕದಿಂದ ಬಂದಂಥವರು ಮೈಸೂರಿನಲ್ಲಿ 4 ಕೇಸ್ಗಳು ಪತ್ತೆಯಾಗಿವೆ. 2 ಆಲ್ರೆಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರು, ಇನ್ನಿಬ್ಬರು ಅಮೆರಿಕದಿಂದ ಬಂದಿರುವಂಥವರು. 4 ಜನರಿಗೆ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇದು ಮೈಸೂರಿನ ವಿವರಗಳು. 2 ಮೊದಲೇ ಸಮಸ್ಯೆಗಳಿತ್ತು, ಇನ್ನು ಅಮೆರಿಕದಿಂದ ಬಂದಿರುವಂಥವರು 2. ಇನ್ನು ಯಾರ್ಯಾರು ಅವರ ಸಂಪರ್ಕದಲ್ಲಿದ್ದರು ಅವರೆಲ್ಲ ತಪಾಸಣೆ ಮಾಡಿಸ್ಕೋಬೇಕು ಅನ್ನುವಂಥ ಕಟ್ಟಪ್ಪಣೆಯನ್ನು ವಿಧಿಸಲಾಗಿದೆ. ಇನ್ನು ಕಲಬುರಗಿನಲ್ಲಿ ಮೊದಲ ಕೇಸ್ ಪತ್ತೆಯಾಗಿದ್ದು ಕಲಬುರಗಿನಲ್ಲಿ ಕಳೆದ ಬಾರಿ. ಮುಂಬೈನಿಂದ ಚಿಕಿತ್ಸೆಗೆ ಅಂತ ಬಂದಿದ್ದಂಥ ಬಾಲಕಿ ಕೊರೋನಾ. ಮುಂಬೈನಿಂದ ಚಿಕಿತ್ಸೆಗೆ ಅಂತ ಇಲ್ಲಿ ಬರಬೇಕಾಗಿತ್ತಾ? ಕ್ಷಯರೋಗ ಚಿಕಿತ್ಸೆಗೆ ಅಂತ 8 ವರ್ಷದ ಹುಡುಗಿಗೆ ಬಂದಿದ್ಲು. ಆಕೆಗೆ ಕೊರೋನಾ. ಮೊದಲೇ ದೇಹ ದುರ್ಬಲ ಆಗಿಬಿಟ್ಟಿರುತ್ತೆ TB ಇದ್ದಂಥ ಸಂದರ್ಭದಲ್ಲಿ. ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು 23ನೇ ತಾರೀಕು. ಜ್ವರ ಜಾಸ್ತಿ ಆಗಿತ್ತು. ಜ್ವರ ಕಡಿಮೆನೇ ಆಗದಿದ್ದಂಥ ಸಂದರ್ಭದಲ್ಲಿ ಟೆಸ್ಟನ್ನು ಮಾಡಲಾಗಿತ್ತು. ಆ ಕೋವಿಡ್ ರಿಪೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಆಕೆಗೆ ಕೊರೋನಾ ಬಂದಿದೆ. ಇನ್ನು ವಿಜಯನಗರ, ಹೊಸಪೇಟೆ, ವಿಜಯನಗರ 2 ಮಹಿಳೆಯರಿಗೆ ಕೊರೋನಾ ಇದೆ. ಸೋಂಕು ದೃಢಪಟ್ಟಿದೆ. ಸಂಕಲಾಪುರ, ಜಂಬುನಾಥ ಪ್ರದೇಶದ ಮಹಿಳೆಯರಿಗೆ ಸೋಂಕು. ಹೊಸಪೇಟೆಯ ಸಂಕಲಾಪುರ ಮತ್ತು ಜಂಬುನಾಥ ಪ್ರದೇಶ
ಸೋಂಕಿತ ಇಬ್ಬರೂ ಮಹಿಳೆಯರಿಗೆ ಈಗ ಹೋಮ್ ಕ್ವಾರಂಟೈನ್ ವಿಧಿಸಲಾಗಿದೆ. ಇಬ್ಬರು ಮಹಿಳೆಯರನ್ನ ಒಂದೇ ಕಡೆಗೆ ಇಡಲಾಗಿದೆ. ಇನ್ನು ಸೋಂಕಿತ ಮಹಿಳೆಯರ ಕುಟುಂಬದ ಸದಸ್ಯರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಒಂದು ವೇಳೆ ಅವ್ರಿಗೂ ಏನಾದರೂ ಕೊರೋನಾ ಬಂದಿದ್ದರೆ ಯಾಕೆ ಬೇಕು, ಹೀಗಾಗಿ ಅವ್ರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅವರನ್ನು ಕೂಡ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಗಮನಿಸಬೇಕು ಇಲ್ಲಿ ಏನು ಅಂತಂದರೆ, ಒಂದು ಈಗ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ನಲ್ಲಿ ಯಾವ್ಯಾವ ಅಂಶಗಳು ಇಲ್ಲಿ ತನಕ ಚರ್ಚೆಗೆ ಬಂದಿದೆ? ಏನಾದರೂ ಬೆಂಗಳೂರಿಗೆ ಅಂತಲೇ ಪ್ರತ್ಯೇಕ ಗೈಡ್ಲೈನ್ಸ್ ಏನಾದರೂ ಬಿಡುಗಡೆ ಆಗ್ಬೋದಾ? ಒಂದು ವಾರದ ಮಟ್ಟಿಗೆ ಇಂಥ ಗೈಡ್ಲೈನ್ಸ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ನಂಬರ್ 1. ನಂಬರ್ 2, ಬೆಂಗಳೂರು ಮತ್ತು ಮೈಸೂರು ಇಲ್ಲಿ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಬೆಂಗಳೂರು ಮೈಸೂರಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅದು ದಾವಣಗೆರೆ, ಹುಬ್ಬಳ್ಳಿ ಮತ್ತು ಮಂಗಳೂರಿಗೆ ಹಬ್ಬಿದರೂ ಕೂಡ ಆಶ್ಚರ್ಯ ಇಲ್ಲ. ಯಾವ್ಯಾವ ವಿಷಯಗಳು ಇಲ್ಲಿ ಚರ್ಚೆ ಬಂದಿದೆ ವಿನಯ್? ಖಂಡಿತ ರಂಗನಾಥ್, ಸದ್ಯಕ್ಕೆ ರಾಜ್ಯದಲ್ಲಿ ಏರಿಕೆ ಆಗುತ್ತಿರುವಂತಹ ಕೋವಿಡ್ ಜೊತೆಗೆ ಹೊಸ ವೇರಿಯಂಟ್ ಸದ್ಯ ಇದೇ ಸಭೆಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಆತಂಕಕಾರಿಯಾದಂತಹ ಅಂಶವನ್ನು ತಜ್ಞರು ಸಚಿವರು ಮುಂದಿಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ನಾವು ಆರೋಗ್ಯ ಇಲಾಖೆ ಡಿಕ್ಲೇರ್ ಮಾಡಿರುವಂಥದ್ದು 34 JN.1 ವೇರಿಯಂಟ್ ಕಾಣಿಸ್ಕೊಂಡಿದೆ ಅಂತೇಳಿ. ಆದರೆ ಎಕ್ಸ್ಪರ್ಟ್ಸ್ ಹೇಳ್ತಿರುವಂಥದ್ದು ಸದ್ಯ ರಾಜ್ಯದಲ್ಲಿ ಬರುತ್ತಿರುವಂತಹ ಎಲ್ಲಾ ಕೇಸ್ಗಳು ಕೂಡ ಇದೇ ಉಪತಳಿಯಾಗಿದೆ, JN.1 ಆಗಿದೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲರ್ಟ್ ಆಗುವಂತಹ ಅವಶ್ಯಕತೆ ಆರೋಗ್ಯ ಇಲಾಖೆಗಿದೆ ಮತ್ತು ಸಚಿವರಿಗೂ ಕೂಡ ಇರುವಂಥದ್ದು. ಯಾಕೆಂದ್ರೆ ಸದ್ಯ ಬರುವಂತಹ ಎಲ್ಲಾ ಕೇಸ್ಗಳು ಕೂಡ JN.1 ಆಗಿದ್ರೆ ನಾವು ಮತ್ತಷ್ಟು ಅಲರ್ಟ್ ಆಗಬೇಕಾಗುತ್ತೆ. ಜೊತೆಗೆ ಇದರ ಡಬಲಿಂಗ್ ರೇಟ್ ಕೂಡ ಜಾಸ್ತಿ ಇರುವಂತದ್ದು. ಒಬ್ಬರಿಂದ 10 ಜನಕ್ಕೆ ಸುಲಭವಾಗಿ ಹರಡುವಂತಹ ಸಾಮರ್ಥ್ಯ ಮತ್ತು ವೇಗ ತೀವ್ರತೆ ಇರುವುದರಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಕೂಡ ಅನಿವಾರ್ಯವಾಗಿದೆ. ಹೀಗಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಏನೇನೆಲ್ಲ ಪ್ರಿಕಾಷನ್ಸ್ ಮೆಜರ್ಮೆಂಟ್ಗಳನ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಒಂದು PPE ವಿಚಾರ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು ಮತ್ತು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಖರೀದಿ ಆಗಿರ್ಬೋದು, ಈ ವಿಚಾರವೂ ಕೂಡ ಚರ್ಚೆ ಆಗ್ತದೆ. ಯಾಕಂದ್ರೆ ಉಪಸಮಿತಿಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂಥದ್ದು ಈ ಅಂಶಗಳು. ನಮ್ಮಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ ನಮ್ಮಲ್ಲೇ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ RT-PCR ಕಿಟ್ ಖರೀದಿ ಆಗಿರುವಂಥದ್ದು ಮತ್ತು ಟ್ರಾವೆಲ್ PPE ಕಿಟ್, ಮಾಸ್ಕ್ಗಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಟ್ಟದಲ್ಲಿ ಹಣವನ್ನು ಬಿಡುಗಡೆ ಮಾಡುವಂಥದ್ದು. ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಕೋವಿಡ್ ಟ್ರೀಟ್ಮೆಂಟ್ಗೆ ಆಗಿರ್ಬೋದು ಮತ್ತು ಚಿಕಿತ್ಸೆಗೆ ಬೇಕಾಗಿರುವಂತಹ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋದಕ್ಕೆ ಸರ್ಕಾರದಿಂದ ಆದಷ್ಟು ಬೇಗ ತುರ್ತು ಹಣವನ್ನು ಬಿಡುಗಡೆ ಮಾಡುವಂತಹ ಡಿಮ್ಯಾಂಡ್ ಅನ್ನು ಕೂಡ ಉಪಸಮಿತಿ ಸರ್ಕಾರದ ಮುಂದೆ ಇಟ್ಟಿದೆ. ಯಾಕಂದ್ರೆ ಆ ವಿಚಾರ ಕೂಡ ಪ್ರಥಮವಾಗಿ ಚರ್ಚೆ ಬಂದಿರುವಂಥದ್ದು. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಕೋನದಲ್ಲಿ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಗಳನ್ನು ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಸಚಿವರು ಮುಂದೆ ಡಿಮ್ಯಾಂಡ್ ಇಟ್ಟಿದೆ. ಟ್ಯಾಕ್ ತಜ್ಞರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ಅಂದ್ರೆ ಕಡ್ಡಾಯವಾಗಿ ಜಾರಿ ಮಾಡಿ ಅನ್ನೋ ಪ್ರಪೋಸಲ್ ಇಡದೇ ಹೋದ್ರು ಕೂಡ, ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ಆರೋಗ್ಯ ಇಲಾಖೆ ಮಾತ್ರ ಈ ಒಂದು ಸಜೆಷನ್ ಅನ್ನು ಕೊಟ್ಟಿದೆ. ಯಾಕೆಂದ್ರೆ ಏಕಾಏಕಿ ರಾಜ್ಯದಲ್ಲಿ ಈಗಾಗಲೇ 7 ಡೆತ್ಗಳನ್ನ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಆರೋಗ್ಯ ಇಲಾಖೆ ಸಚಿವರು ಮುಂದೆ ಇಟ್ಟಿದೆ. ರಾಜ್ಯದಲ್ಲಿ ಕಳೆದ ಒಂದು ವಾರದ ಟ್ಯಾಲಿನ ನೋಡಿದಾಗ 7 ಡೆತ್ ಆಗಿದೆ, ಜೊತೆಗೆ 2,200ಕ್ಕೂ ಹೆಚ್ಚು ಕೇಸ್ಗಳಾಗ್ತಾ ಇದೆ ಮತ್ತು 34ಕ್ಕೂ ಹೆಚ್ಚು JN.1 ಸಬ್ ವೇರಿಯಂಟ್ ಕಾಣಿಸಿಕೊಂಡಿದೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನಾಳೆ ಬರುವಂತಹ 60 ಸ್ಯಾಂಪಲ್ಗಳಲ್ಲಿ ಗರಿಷ್ಠ ಅದೇ ಕೇಸ್ಗಳು ಬರುವಂತಹ ಸಾಧ್ಯತೆಗಳನ್ನು ಕೂಡ ಹೇಳ್ತಾ ಇರೋದ್ರಿಂದ ನಾವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಹಾಸ್ಪಿಟಲೈಸೇಷನ್ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೀಗಾಗಿ HDU ಬೆಡ್ಗಳಾಗಿರ್ಬೋದು, ಆಕ್ಸಿಜನ್ ಬೆಡ್ಗಳಾಗಿರ್ಬೋದು ಮತ್ತು ವೆಂಟಿಲೇಟರ್ಗಳ ಬೆಡ್ಗಳನ್ನು ಆದಷ್ಟು ಬೇಗ ಸಿದ್ಧತೆ ಪಡಿಸಿಕೊಳ್ಳಬೇಕಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಮೀಸಲಿಡಬೇಕಾಗುತ್ತೆ. ಹೀಗಾಗಿ ಇದನ್ನ ನಾವು ಮಾಡ್ಕೊಳ್ಳೋದಕ್ಕಾದ್ರೂ ಸಿದ್ಧತೆಗಾದ್ರೂ ಕೂಡ ಈಗ ನ್ಯೂ ಇಯರ್ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಜನರು ಇನ್ಫೆಕ್ಟೆಡ್ ಇರುವಂತಹವರು ಮತ್ತು ವೈರಸ್ ಇರುವಂತವರು ಬಂದ್ರೆ ವೇಗವಾಗಿ ಹರಡಿದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಒಂದು ವಾರದ ಮಟ್ಟಿಗೆ ಆದ್ರೂ ಕೂಡ ಮುಂದಿನ ಒಂದು ವಾರದ ಮಟ್ಟಿಗೆ ಸಾಮಾನ್ಯ ಗೈಡ್ಲೈನ್ಸ್ ಅನ್ನ ಕೊಡಿ, ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ ಅನ್ನ ಮಾಡಿ, ಅದರಲ್ಲೂ ಪ್ರಮುಖವಾಗಿ ಹೆಚ್ಚು ಜನಸಂದಣಿ ಸೇರುವಂತಹ MG ರೋಡ್, ಸ್ಟ್ರೀಟ್, ಬ್ರಿಗೇಡ್ ರೋಡ್ಗಳಿಗೆ ಎಂಟ್ರಿ ಆಗೋದಕ್ಕೆ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿ ಮತ್ತು ಹೋಟೆಲ್, ಪಬ್, ಬಾರ್ ಈ ಒಂದು ಪ್ರದೇಶಗಳಲ್ಲಿ ಆದ್ರೂ ಕೂಡ ಜನಸಂದಣಿ ಅಂದ್ರೆ ಒಳಭಾಗದಲ್ಲಿ ಒಳಾಂಗಣದಲ್ಲಿ ಆದ್ರೂ ಮಾಸ್ಕ್ ಅನ್ನ ಜಾರಿ ಮಾಡೋದ್ರ ಮೂಲಕ ಕೊಂಚ ಮಟ್ಟಿಗೆ ಕಟ್ಟಿ ಹಾಕುವಂತ ಪ್ರಯತ್ನಕ್ಕಾದ್ರೂ ಅನುವು ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಇಟ್ಟಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.